ಭಾಗವಹಿಸ್ತಾ ಇರತಕ್ಕಂಥ ನಿಮಗೆಲ್ಲರಿಗೂ ಶುಭಾಶಯಗಳು. ಇಷ್ಟೊತ್ತು ಅಲ್ಲಿ ಕೂತಿದ್ದಾಗ ಶ್ರೀಮಾನ್ ಪಂಡಿತ್ ಅವರ ಜೊತೆಯಲ್ಲಿ ಮಾತಾಡುವಾಗ ಯಾವ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಯಿತು ಅನ್ನುವಂಥ ಒಂದು ಚರಿತ್ರೆಯನ್ನು ಕೇಳಿದೆ. ನನಗೆ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಬಹಳ ಉತ್ತಮವಾದಂಥ ಒಂದು ಸುಭಾಷಿತ. ಮಂತ್ರವಾಗದ ಅಕ್ಷರವಿಲ್ಲ, ಔಷಧಿಯಾಗದ ಮೂಲಿಕೆ ಇಲ್ಲ, ಅಯೋಗ್ಯರು ಅನ್ನತಕ್ಕಂಥ ಅಂದರೆ ಯೋಗ್ಯರು ಅಲ್ಲದವರು ಅನ್ನತಕ್ಕಂಥ ಮನುಷ್ಯರೇ ಇಲ್ಲ. ಯೋಜಕಸ್ತತ್ರ ದುರ್ಲಭ. ಅವ್ರನ್ನೆಲ್ಲ ಬಳಸ್ಕೊಳ್ಳುವಂಥ, ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು, ಯೋಜಕರು, ಸಂಘಟಕರು ಅವರು ದುರ್ಲಭ. ಅಕ್ಷರಗಳು ಕುವೆಂಪು ಅವರ ಕೈಗೆ ಸಿಕ್ಕಿದ್ರೆ ರಾಮಾಯಣ ದರ್ಶನ ಆಗುತ್ತೆ, ಬೇಂದ್ರೆಯವರ ಕೈಗೆ ಸಿಕ್ಕಿದ್ರೆ ನಮ್ಮನ್ನೆಲ್ಲ ಕೊಡಿಸುವಂಥ ಹಾಡುಗಳಾಗುತ್ತೆ. ಹಾಗೆ ಒಬ್ಬ ಧನ್ವಂತರ ಕೈಯಲ್ಲಿ ಮೂಲಿಕೆಗಳು ಸಿಕ್ಕಿದ್ರೆ ಔಷಧಿ ಆಗುತ್ತೆ. ಹಾಗೆ ರಿಸೋರ್ಸಸ್ ಬೇಕಾದಷ್ಟಿದೆ ನಮ್ಮ ಸುತ್ತಮುತ್ತಲು. ಅದನ್ನು ಬಳಸ್ಕೊಳ್ಳುವಂಥವನು, ಅದನ್ನು ಉಪಯೋಗ ಮಾಡಿಕೊಳ್ಳುವಂಥವನು ಆ ಯೋಜಕ ಇಲ್ಲದ್ರೆ ಅದೆಲ್ಲ ವ್ಯರ್ಥ. ಹಾಗೆ ಪಂಡಿತ ಹತ್ರ ಮಾತಾಡುವಾಗ ಅದು ನನಗೆ ಫ್ಲ್ಯಾಶ್ ಆಯಿತು. ಇಲ್ಲಿ ಜಾಗ ಇತ್ತು ಮತ್ತು ಅವರಿಗೆ ಹಣವನ್ನು ಸಂಗ್ರಹಿಸಬಹುದಾದಂಥ ದಾರಿಗಳು ಹೊಡಿತು. ಇವೆಲ್ಲ ಸೇರಿ ಇಂಥ ಒಂದು ಸುಂದರ ಭವನ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ KPTCL ಲೆಕ್ಕಾಧಿಕಾರಿಗಳ ಸಂಘದ ಸರ್ವರಿಗೂ ಸುಮಾರು 1000 ಜನ ಇದ್ದಾರಂತೆ. ಇದರ ಮೆಂಬರ್ಸ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಾನು ನಮ್ಮ ವಿಶ್ವೇಶ್ವರ ಅವರು ಕಳೆದ ಸುಮಾರು 2 ವರ್ಷಗಳಿಂದ ನನ್ನನ್ನು ಕರೀತಾ ಇದ್ದಾರೆ. ಆವಾಗಂತೂ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದೆ. ನಾನು ಬರೋಲ್ಲ, ನನಗೆ ಬೇರೆ ಬೇರೆ ಒತ್ತಡಗಳು, ಬೇರೆ ಇತ್ತು ಕಾರಣಗಳು. ಆದರೆ ಅವರು ಬಿಡ್ತಾ ಇರಲಿಲ್ಲ. ಅವರು ಕಾರ್ಯಸಾಧಕರು, ಅವರು ಕೂಡ. ಹೀಗಾಗಿ ಪದೇ 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 ಫೋನ್ ಮಾಡಿ ಕೊನೆಗೆ ನಾನು ಹೋಗಲೇಬೇಕು, ಇದಕ್ಕೆ ನಾನು ಒಪ್ಕೊಳ್ಳೋಂಥ ಕೆಲವೇ ಕಾರ್ಯಕ್ರಮಗಳೊಂದು ಆಗಬೇಕು ಅಂತೇಳಿ ನಾನೇ ಫೋನ್ ಮಾಡಿ ಹೇಳಿದೆ ಬರ್ತೀನಿ ಅಂತೇಳಿ. ಹೀಗಾಗಿ ಇವತ್ತು ನಿಮ್ಮಂಥ ಸಹೃದಯರು, ಪ್ರಬುದ್ಧರು, ಪ್ರಜ್ಞಾವಂತರು ಆಗಿರತಕ್ಕಂಥ ವ್ಯಕ್ತಿಗಳ ಸಭೆಯಲ್ಲಿ ಭಾಷಣ ಮಾಡೋದಕ್ಕೆ ಸಂತೋಷ ಆಗ್ತಾ ಇದೆ. ಸ್ವಲ್ಪ ಅನಾರೋಗ್ಯ ಇರೋದ್ರಿಂದ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನೀವು ಕೂಡ ಈ ವ್ಯವಸ್ಥೆ ಮಾಡುವಾಗ ಮೈಕ್ ಕೂಡ ಇಟ್ಟಿರೋದ್ರಿಂದ ಅದರ ಸದುಪಯೋಗ ಮಾಡಿಕೊಂಡು ಇಲ್ಲೇ ಕೂತ್ಕೊಂಡೇ ಮಾತಾಡ್ತೀನಿ. ಈಗ ಇವತ್ತಿನ ವಿಷಯ ಏನಿದೆ, ಇದು ಒಂದು ಬಹಳ ಗಂಭೀರವಾದಂಥ ವಿಷಯ. ನಮ್ಮ ದೇಶ ನಮಗೆಲ್ಲರೂ ಚೆನ್ನಾಗಿ ಗೊತ್ತಿದ್ದ ಹಾಗೆ 47ನೇ ಇಸವಿಗೆ ಮೊದಲು ಪರಾಧೀನವಾಗಿತ್ತು. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದರು. ಬ್ರಿಟಿಷರು ವ್ಯಾಪಾರದ ಉದ್ದೇಶದಿಂದ ಇಲ್ಲಿಗೆ ಬಂದರು, ಈಸ್ಟ್ ಇಂಡಿಯಾ ಕಂಪನಿ. ಇಲ್ಲಿನ ನಮ್ಮ ಜನರಲ್ಲಿದ್ದಂಥ ದೌರ್ಬಲ್ಯಗಳನ್ನು, ಅಜ್ಞಾನವನ್ನು ಅದನ್ನು ಒಂದು ಕ್ಯಾಪಿಟಲ್ ಮಾಡಿಕೊಂಡು ತಕ್ಕಡಿಗೆ ಬದಲಾಗಿ ರಾಜದಂಡವನ್ನು ಕೈಮೆತ್ತಿಕೊಂಡು ನಮ್ಮನ್ನೆಲ್ಲ ಆಳೋದಕ್ಕೆ ಶುರು ಮಾಡಿದರು. ಕೇವಲ ಆಳೋದೆಲ್ಲ ದಬ್ಬಾಳಿಕೆ ಶುರುವಾಯಿತು. ನಮ್ಮಲ್ಲಿ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಉಂಟು ಮಾಡಿದ್ರು. ಅದೇ ನಾನು ಕೇಳಿಸ್ತೀನಿ ಅಂತ ಕೀಳರಿಮೆ ಉಂಟು ಮಾಡಿದ್ರು. ಹೀಗಾಗಿ ನಮ್ಮಲ್ಲಿ ಆತ್ಮವಿಶ್ವಾಸ ಹೋಗ್ಬಿಡ್ತು, ನಮ್ಮಲ್ಲಿ ಸ್ವಾಭಿಮಾನ ಹೋಗ್ಬಿಡ್ತು. ಕೇಳಿಸ್ತಾ ಇದೆಯಾ? ಹಾಗೆ ನಮ್ಮಲ್ಲಿ ಸ್ವಾಭಿಮಾನ ಹೋಗ್ಬಿಡುತ್ತೆ, ಕೀಳರಿಮೆ ಹೋಗ್ಬಿಡುತ್ತೆ. ನಾವೇ ಅಯೋಗ್ಯರು ಅನ್ನೋ ರೀತಿಯಲ್ಲಿ
ಸ್ವಲ್ಪ ಮುಂದೆ ಇಟ್ಬಿಡಿ. ಅಯೋಗ್ಯರು, ಅನಾರ್ಹರು, ಯಾವುದೋ ಅಬಾರ್ಜಿನಸ್, ಬುಡಕಟ್ಟು ಜನಾಂಗದವರು ಅನ್ನುವ ರೀತಿಯ ಒಂದು ಕೀಳರಿಮೆಯನ್ನು ಉಂಟು ಮಾಡ್ತಾರೆ. ನಮ್ಮದು ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಸಂಸ್ಕೃತಿಗಳಿಗಿಂತಲೂ ಪ್ರಾಚೀನವಾದ್ದು. ಜೊತೆಗೆ ಬೇರೆಲ್ಲ ಸಂಸ್ಕೃತಿಗಳು ನಾಶವಾಗಿ ಹೋದರೂ ಕೂಡ ಇವತ್ತಿಗೂ ಉಳ್ಕೊಂಡಿರತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಎಷ್ಟು ಒಂದು 54-55 ರೀತಿಯ ಸಂಸ್ಕೃತಿಗಳು, ಗ್ರೀಕ್ ಇರ್ಬೋದು, ರೋಮನ್ ಇರ್ಬೋದು, ಬೇರೆ 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 ಸಂಸ್ಕೃತಿಗಳು ಇದು ಎಲ್ಲ ಕೂಡ ಸರ್ವನಾಶವಾಗೋದು ಈ ಕಾಲಗರ್ಭದಲ್ಲಿ ಸೇರ್ಬೋದು. ಅದರ ಭಾರತೀಯ ಸಂಸ್ಕೃತಿ ಇವತ್ತಿಗೂ ಹಾಗೆ ಜೀವಂತವಾಗಿದೆ. ಇವತ್ತಿಗೂ ಕೂಡ ವೇದ ಕಾಲದ ಋಷಿಗಳು 5-9 ಸಹಸ್ರ ವರ್ಷ ಅಂತಾರೆ, 5-6 ಸಹಸ್ರ ವರ್ಷ ಅಂತಾರೆ, ಎಷ್ಟೇ ಹಾಕ್ಕೊಳ್ಳಿ, ಅಷ್ಟು ಪ್ರಾಚೀನವಾದಂಥ ವೇದ ಕಾಲದ ಒಬ್ಬ ವಸಿಷ್ಠನೋ ವಾಲ್ಮೀಕಿಯೋ ಅಥವಾ ಇನ್ಯಾರೋ ಒಬ್ಬ ಋಷಿ ಬಂದರೆ ಭಾರತಕ್ಕೆ, ಕಾಶಿಗೋ ರಾಮೇಶ್ವರಕ್ಕೋ ಹೋದರೆ ಅಲ್ಲಿ ನಡೀತಾ ಇರುವಂಥ ವೇದ ದೋಷವನ್ನು ಕೇಳಿದ್ರೆ ಅರೇ ನಾವೇನು ಹೇಳ್ತಾ ಇದ್ವೋ ಅದೇ ಇವತ್ತು ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಪಡಬಹುದು. ಆ ರೀತಿಯಲ್ಲಿ ವಾತಾವರಣ ಇದೆ. ಎಷ್ಟೋ ಕಡೆ ವೇದಘೋಷ ಕೇಳುತ್ತೆ, ಎಷ್ಟೋ ಕಡೆ ಮಂತ್ರೋಚ್ಚಾರ ಅಂತ ಕೇಳ್ಬೋದು, ದೇವಸ್ಥಾನಗಳಲ್ಲಿ ಪೂಜೆ ಅಂತ ಕೇಳ್ಬೋದು. ಅಂದರೆ ನಮ್ಮ ಸಂಸ್ಕೃತಿ ಉಳ್ಕೊಂಡು ಬಂದಿದೆ. ಈ ಸಂಸ್ಕೃತಿ ಬಗ್ಗೆ ನಮಗೆ ಕೀಳರಿಮೆಯನ್ನು ಉಂಟು ಮಾಡುವಂಥ ಮಹಾ ಸಾಧನೆ ಬ್ರಿಟಿಷ್ನವತ್ತು. ಇವರು ನಮ್ಮನ್ನು ಆಕ್ರಮಿಸ್ಕೊಂಡಾಗ ನಮ್ಮ ಪ್ರತಿಭಟನೆ ಹೇಳ್ಕೊಡುವಷ್ಟು ದೊಡ್ಡದಾಗಿರಲಿಲ್ಲ. ಅಲ್ಲೊಬ್ಬರು ಮಾಡ್ತಾ ಇದ್ರು. ಕಟ್ಟಬೊಮ್ಮನ್, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ತಮಿಳುನಾಡಿನ ಕಟ್ಟಬೊಮ್ಮನ್, ವೇಲು ತಮ್ಮಿ ದಡವ ಅಂತ ಹೇಳಿಬಿಟ್ಟು ಕೇರಳದವನು, ನಾರ್ತ್ ಇಂಡಿಯಾದಲ್ಲಿ ಕೇಳಿದ್ರು, ಹೀಗೆ ಮಾಡ್ತಾ ಇದ್ರು. ಆದರೆ ಇದಕ್ಕೆ ಒಂದು ಬಲವಾದಂಥ ಪ್ರತಿಭಟನೆ ಬಂದಿದ್ದು 1857ರಲ್ಲಿ. 1857ರಲ್ಲಿ ನಾನಾ ಸಾಹೇಬ್ ಪೇಶ್ವಾ, ತಾತ್ಯಾ ಟೋಪೆ ಮುಂತಾದವರೆಲ್ಲ ಸೇರಿಕೊಂಡು ಈ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಾವು ತೆಗೆದುಹಾಕಬೇಕು ಅಂತ ಬಹಳ ದೊಡ್ಡ ಪ್ರಯತ್ನ ಮಾಡಿದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇದೆಲ್ಲ ಹೆಚ್ಚು ಕಡಿಮೆ ನಿಮಗೆಲ್ಲ ಪರಿಚಯ ಇರುವಂಥ ಇತಿಹಾಸನೇ. ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ಕೆ ಹೋಗುವುದಿಲ್ಲ. ಅದಾದ ಮೇಲೆ ಈ 1857ರನ್ನ ಎಗೈನ್ ಬ್ರಿಟಿಷ್ನವರು ಏನು ಮಾಡಿದ್ರು, ಇದೊಂದು ಸಿಪಾಯಿ ದಂಗೆ, ಕೆಲವೆಲ್ಲ ಸೈನಿಕರು ಮಾಡಿದಂಥ ಒಂದು ಬಂಡಾಯ, ಅವರ ಬಂದೂಕುಗಳಿಗೆ ಗೋವಿನ ಕೊಬ್ಬನ್ನು ಹಚ್ಚಿದ್ವಿ ಅಥವಾ ಹಂದಿಯ ಕೊಬ್ಬನ್ನು ಹಚ್ಚಿದ್ವಿ ಅನ್ನೋ ಕಾರಣದಿಂದ ಎದ್ದಂಥ ಒಂದು ಬಂಡಾಯ ದಂಗೆ ಅನ್ನುವಂಥ ಒಂದು ಚಿತ್ರಣವನ್ನು ಕೊಟ್ಟರು. ಆದರೆ ಅದೇ ಸಂದರ್ಭದಲ್ಲಿ 1907ನೇ ಇಸ್ವಿಯಷ್ಟೊತ್ತಿಗೆ ವೀರ ಸಾವರ್ಕರ್ ಅನ್ನತಕ್ಕಂಥ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಒಬ್ಬ ಯುವಕ, ಆತನಿಗೆ ಲೋಕಮಾನ್ಯ ತಿಲಕ್, ಮಹಾದೇವ ಗೋವಿಂದ ರಾನಡೆ ಈ ರೀತಿಯ ಇಲ್ಲಿಯ ಚಿಂತಕರು ಇವರೆಲ್ಲರೂ ಕೂಡ ಚಿಂತನಶೀಲ ವ್ಯಕ್ತಿಗಳಾಗಿದ್ದರು. ಇವರೆಲ್ಲ ನಮ್ಮ ದೇಶದ ಹಿನ್ನೆಲೆ, ನಮ್ಮ ದೇಶದ ಇತಿಹಾಸ, ನಮ್ಮ ದೇಶದ ಒಂದು ಗೌರವಯುತವಾದಂಥ ಪರಂಪರೆ ಇವುಗಳನ್ನೆಲ್ಲ ನೆನಪು ಮಾಡಿಕೊಂಡು ಆತನಲ್ಲಿ ಒಂದು ದೇಶ ಪ್ರೇಮದ ಜ್ಯೋತಿಯನ್ನು ಹಚ್ಚಿದರು. ಆತ ಕೇವಲ ಒಬ್ಬ ದೇಶ ಪ್ರೇಮಿ ಮಾತ್ರ ಅಲ್ಲ, ಹೋರಾಟಗಾರನೂ ಆಗಿದ್ದ, ಕ್ರಾಂತಿಕಾರಿಯಾಗಿದ್ದ. ಎಲ್ಲರಿಗೂ ಕ್ರಾಂತಿಕಾರಿ ಮನೋಭಾವ ಬರೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಾಗಿ ಒಬ್ಬೊಬ್ಬರದು ಒಂದೊಂದು ಸ್ವಭಾವ. ಅವನ ಒಬ್ಬ ಭಾಳ ಸಾತ್ವಿಕ ಇದ್ದರೆ ಇನ್ನೊಬ್ಬ ರಾಜಸಿಕ ಇರ್ತಾನೆ, ಇನ್ನೊಬ್ಬ ತಾಮಸಿ ಇರ್ತಾನೆ, ಹೀಗೆ ಬೇರೆ ಬೇರೆ ರೀತಿ ಇರುತ್ತೆ. ಇವನಿಗೆ ಕ್ಷಾತ್ರ ಇತ್ತು ಇವನ ಮನಸ್ಸಿನಲ್ಲಿ. ಅಂದರೆ ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ಅವನ ಕ್ಷಾತ್ರ ಇತ್ತು ಅವನಿಗೆ. ಅದಕ್ಕೋಸ್ಕರ ಅವನನ್ನು ನಿಶ್ಚಯ ಮಾಡಿ ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ, ಆತ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಬ್ಯಾರಿಸ್ಟರ್ಗೆ ಓದುವಾಗ ಅಲ್ಲಿದ್ದಂಥ ಜನಗಳನ್ನೆಲ್ಲ ಸೇರಿಸಿ ದೇಶ ಪ್ರೇಮದ ಒಂದು ಜ್ವಾಲೆಯನ್ನು ಹತ್ತಿಸ್ತಾನೆ. ಅಲ್ಲಿ ಐಷಾರಾಮ ಜೀವನ ನಡೆಸಕ್ಕೆ ಹೋದಂಥ ಏನೋ ಓದಿನ ಹೆಸರಿನಲ್ಲಿ ಹೋಗ್ತಾ ಇದ್ರು, ದುಡ್ಡಿದ್ದವರೆಲ್ಲ ಭಾಳ ಜನ ಹೋಗ್ತಾ ಇದ್ರು. ಅಲ್ಲಿ ಇದ್ದಂಥ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಡ್ತಾ ಇದ್ರು, ಬ್ರಿಟಿಷ್ ಸಂಸ್ಕೃತಿಗೆ ಹೊಂದ್ಕೊಂಡ್ಬಿಡ್ತಾ ಇದ್ರು. ಅವರ ಡ್ಯಾನ್ಸ್ ಕ್ಲಬ್ಗಳಿಗೆ ಹೋಗೋಕ್ಕೆ ಶುರು ಮಾಡಿದ್ರು. ಅವರ ರೀತಿ ನೀತಿಗಳು ಎಲ್ಲ ವೇಷಭೂಷಣ ಎಲ್ಲ ಕಲಿತು ಅವರಲ್ಲೂ ಒಂದಾಗ್ಬಿಡ್ತಾ ಇದ್ರು. ಬ್ರಿಟಿಷ್ನವರು ಕೂಡ
ಇಂಥ ವ್ಯಕ್ತಿಗಳನ್ನು ತಮ್ಮ ಕಡೆಗೆ ಪರಿವರ್ತನೆ ಮಾಡಿಕೊಳ್ಳೋಕ್ಕೆ ಅದೇನೇನೋ ನಾವು ಕೆಲವು ನಾಟಕಗಳನ್ನು ಹೂಡ್ತಾ ಇದ್ವಿ. ಈ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ಯಾರ ಆಮೇಲೆ ಹೆಸರು ಗಳಿಸಿದ್ರು, ವಿನಾಯಕ್ ದಾಮೋದರ್ ಸಾವರ್ಕರ್, ಅಲ್ಲಿ ಹೋಗಿ ಒಂದು ದೇಶ ಪ್ರೇಮದ ವಾತಾವರಣ ಅಷ್ಟೇ ಅಲ್ಲ, ದೇಶದ ಬಿಡುಗಡೆಗಾಗಿ ಹೋರಾಟ ಮಾಡಬೇಕು ಅನ್ನತಕ್ಕಂಥ ಒಂದು ಮನೋಧರ್ಮವನ್ನು ಅಲ್ಲಿನ ಯುವಕರಲ್ಲಿ, ಇಲ್ಲಿಂದ ಹೋದಂಥ ಭಾರತೀಯ ಯುವಕರಲ್ಲಿ ಉಂಟು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಿದ್ರು. ಇಲ್ಲಿ ಒಂದು ನಿಮಿಷ ನಾನು ಇವತ್ತಿನ ವಿಷಯದ ಬಗ್ಗೆ ಒಂದು 2 ಸಾಲು ಹೇಳ್ತೀನಿ. ಸ್ವಾತಂತ್ರ್ಯ ಹೋರಾಟದ ಇನ್ನೊಂದು ಮುಖ ಅಂತ ಇಲ್ಲಿ ನನಗೆ ವಿಷಯ ಕೊಟ್ಟಿರತಕ್ಕಂಥದ್ದು. ಅಂದರೆ ಸ್ವಾತಂತ್ರ್ಯ ಹೋರಾಟದ ಒಂದು ಮುಖ ಸ್ವಲ್ಪ ಮಟ್ಟಿಗೆ ಜನಗಳಿಗೆ ಗೊತ್ತು, ಸ್ವಲ್ಪ ಮಟ್ಟಿಗೆ ಅಂತ ನಾನು ಹೇಳುವಂಥದ್ದು. ಕೆಲವು ಗಾಂಧೀಜಿ, ನೆಹರು ಅಥವಾ ತಿಲಕ್ ಅಥವಾ ಬಿಪಿನ್ ಚಂದ್ರಪಾಲ್ ಕೂಡ ಗೊತ್ತಿಲ್ಲ, ಲಾಲಾ ಲಜಪತ್ ರಾಯ್ ಕೂಡ ಗೊತ್ತಿಲ್ಲ. ಈ 3-4 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ಸ್ವಲ್ಪ ಕೆಲವರಿಗೆ ಗೊತ್ತು, ಅಥವಾ ಗೋಖಲೆ ಅವರ ಹೆಸರು ಗೊತ್ತು. ಇಷ್ಟು ಬಿಟ್ಟುಬಿಟ್ರೆ ಈ ಒಂದು ವಿಶಾಲವಾದಂಥ, ಆವಾಗ 30 ಕೋಟಿ ಜನ ಅಂತ ಹೇಳ್ತಾ ಇದ್ರು, ಇದು ಬೇಂದ್ರೆ ಅವರು ಬರೆದಿದ್ದಾರೆ 33 ಕೋಟಿ ಜನಸಂಖ್ಯೆ ಅಂತ. ಆ ಕಾಲದಲ್ಲಿ 33 ಕೋಟಿ, ಇವತ್ತು 100 ಕೋಟಿ ದಾಟಿ ಹೋಗಿರುವಂಥ ನಿಮಗೆಲ್ಲ ಗೊತ್ತಿದೆ. ಅಷ್ಟು ಜನರ ಪೈಕಿ ಎಷ್ಟು ಜನ ಹೋರಾಟ ಮಾಡಿದ್ರು. ನಾವು ಕನ್ನಡಿಗರಾಗಿರೋದ್ರಿಂದ ಕಿತ್ತೂರು ಚೆನ್ನಮ್ಮನ ಜ್ಞಾಪಿಸ್ಕೊಡ್ತೀವಿ, ಸಂಗೊಳ್ಳಿ ರಾಯಣ್ಣನ ಜ್ಞಾಪಿಸ್ಕೊತೀವಿ. ಆದರೆ ಅಖಿಲ ಭಾರತ ಮಟ್ಟದಲ್ಲಿ ಝಾನ್ಸಿ ರಾಣಿ ಗೊತ್ತಿರುವಷ್ಟು ಕಿತ್ತೂರು ಚೆನ್ನಮ್ಮ ಗೊತ್ತಿಲ್ಲ. ಕಿತ್ತೂರು ಚೆನ್ನಮ್ಮನೇನು ಸಾಮಾನ್ಯವೇ? ಬ್ರಿಟಿಷ್ನವರ ಜೊತೆಯಲ್ಲಿ ಹೋರಾಟ ಮಾಡಿದ್ರು, ಸ್ವತಃ ರಣರಂಗದಲ್ಲಿ ಕೋಟೆ ಮೇಲೆ ಆಕ್ರಮಣ ಆಡಿದಾಗ ಸೈನಿಕರನ್ನೆಲ್ಲ ಹುರಿದುಂಬಿಸಿ ಅವರನ್ನ ಯುದ್ಧಕ್ಕೆ ಪ್ರೇರೇಪಣೆ ಮಾಡಿದ್ರು. ಬ್ರಿಟಿಷರಿಗೆ ಬಲವಾದಂಥ ಪ್ರತಿಭಟನೆ ತೋರಿಸಿದವರು. ಸಂಗೊಳ್ಳಿ ರಾಯಣ್ಣ ಅಂತೂ ಹೋರಾಟ ಮಾಡಿ, ಹೋರಾಟ ಅಂದರೆ ಅವಾಗ ಏನು ಮಾಡೋಕ್ಕಾಗ್ತಾ ಇತ್ತು? ದೊಡ್ಡ ಸೈನ್ಯ ಕಟ್ಕೊಂಡು ಹೋಗ್ತಾ ಆಗ್ತಾ ಇರಲಿಲ್ಲ. ಇದ್ದಿದ್ದರಲ್ಲೇ 10 ಜನ, 20 ಜನ, 50 ಜನ, 100 ಜನ ಆವಾಗ ಕೋರ್ಟ್ಗಳನ್ನ ಸುಡೋದು, ಅಥವಾ ಇದು ಪೊಲೀಸ್ ಸ್ಟೇಷನ್ಗಳು ಕಣ್ಣು ಬೀಳ್ತಾ ಇತ್ತು, ಅದಕ್ಕೆ ಬೆಂಕಿ ಹಾಕೋದು, ಇದೇ ಮಾಡ್ತಾ ಇದ್ರು. ಈ ರೀತಿ ಹೋರಾಟವನ್ನು ಮಾಡಿದ್ರು. ಆದರೆ ಸಂಗೊಳ್ಳಿ ರಾಯಣ್ಣನ ಹೆಸರು ಇಡೀ ದೇಶದಲ್ಲಿ ಎಷ್ಟು ಜನ ಗೊತ್ತು? ಹೀಗೆ ಸಹಜವಾಗಿ ದೇಶ ಪ್ರೇಮದಿಂದ ಹೋರಾಟ ಮಾಡಿದಂಥವರು ಲಕ್ಷಾಂತರ ಜನ ಇದ್ದಾರೆ. ಲಕ್ಷಾಂತರ ಜನರಲ್ಲಿ ಕೆಲವು 100 ಜನಗಳ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ, ಕೆಲವು 10 ಜನರದ್ದು ಸರಿಯಾಗಿ ಸಾಮಾನ್ಯರಿಗೆ ಗೊತ್ತಿಲ್ಲ. ಮಕ್ಕಳಿಗಂತೂ ಸ್ಕೂಲ್ ಮಕ್ಕಳಿಗೆ ಕಳಿಸೋದು 5-6 ಹೆಸರುಗಳೇ. ಹಾಗಾಗಿ ಇನ್ನೊಂದು ಮುಖ ಯಾವುದು? ಕೇವಲ ನಾಯಕರೇನೇ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರ? ಮುಂಚೂಣಿಯಲ್ಲಿದ್ದಂಥ ನಾಯಕ ಮಣಿಗಳು ಅವರೇನಾ? ಇಲ್ಲ. ನಿಜವಾಗಲೂ ಹೋರಾಟ ಮಾಡಿದಂಥವರು ಯಾರು ಬಲಿದಾನ ಮಾಡಿದ್ರು, ಪ್ರಾಣ ಕೊಟ್ಟರು, ಒಂದು ಕೆಚ್ಚಿನಿಂದ, ನಿರ್ಧಾರದಿಂದ, ಸಂಕಲ್ಪದಿಂದ ಈ ದೇಶವನ್ನು ಬಿಡುಗಡೆ ಮಾಡಬೇಕು ಅಂತ ಯಾರ್ಯಾರು ಹೋರಾಟ ಮಾಡಿದ್ರು, ಆ ಹೋರಾಟದಿಂದ ಹೆಜ್ಜೆ ಹಿಂದೆ ತೆಗೆಯದೆ ಮುಂದೆ ಮುಂದೆ ನಡೀತಾ ಗಲ್ಲಿನ ಕುಣಿಕೆ ಕಂಡು ಕೂಡ ಸರಿ ಇದಕ್ಕೂ ಸಿದ್ಧ ಅಂತ ಯಾರ್ಯಾರು ಅದರಲ್ಲಿ ಹೋದ್ರು, ಅವ್ರ ಗತಿ ಏನು? ಅವ್ರ ಹೆಸರು ಯಾರು ಕೇಳಿದ್ದಾರೆ? ಅವ್ರ ಹೆಸರು ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಸುಮಾರು 65-66ನೇ ಇಸ್ವಿಯಲ್ಲೇ ಅಂದ್ಕೊಂಡೆ, ಅನಾಮಧೇಯರಾಗಿರತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪರಿಚಯಿಸಬೇಕು. ಅವರ ನಿಜವಾದಂಥ ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ಫ್ರೀಡಮ್ ಮೂವ್ಮೆಂಟ್ಗೆ ಅನ್ನೋದನ್ನ ಹೇಳಬೇಕು. ಫಿಲಪ್ ದಿ ಬ್ಲ್ಯಾಂಕ್ಸ್ ಅಂತ ಹೇಳ್ತಾರೆ. ಫಿಲಪ್ ದಿ ಬ್ಲ್ಯಾಂಕ್ಸ್ ನಿಮಗೆಲ್ಲ ಗೊತ್ತಿರುವಂಥ ಸ್ಕೂಲ್ನಲ್ಲಿ ಹೋದವರು ಯಾವುದೋ ಒಂದು ಸೆಂಟೆನ್ಸ್ ಕೊಡೋರು, 1 ಪದ 2 ಪದ ಅಲ್ಲಿ ಮಿಸ್ ಆಗೋದು, ಅದು ನಾವು ಸೇರಿಸ್ಬೇಕು. ಹಾಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಎಲ್ಲ ಇದೆ, ಸಮೃದ್ಧ ಸಾಹಿತ್ಯ, ಏನು ಕಡಿಮೆ ಇದೆಯಾ? ಬ್ರಿಟಿಷ್ನವರು ನಮ್ಮಲ್ಲಿ ನಮ್ಮ ಕುಮಾರವ್ಯಾಸ ಭಾರತ ಅಂತಂದರೆ ಏನು ಮಹಾನ್ ರೀತಿ ಮನೋಧರ್ಮ ಸೃಷ್ಟಿ ಮಾಡಿದ್ರಿಂದ ಅನೇಕ ಜನ ಇವತ್ತು ಕುಮಾರವ್ಯಾಸ ಭಾರತನ, ತೊರವೆ ರಾಮಾಯಣವನ್ನಾಗಲಿ ಇವುಗಳನ್ನ ಕೂಡ ಖಂಡಿಸುವಂಥದ್ದು ಅಥವಾ ಇವುಗಳನ್ನು ಕೂಡ ನಿರ್ಲಕ್ಷ್ಯ ಮಾಡುವಂಥದ್ದು ಕೆಲವು ಆಧುನಿಕ ಬುದ್ಧಿಜೀವಿಗಳನ್ನ ನಾವು ನೋಡ್ತೀವಿ. ಅದಕ್ಕೆಲ್ಲ ಜಾತಿಯ ಬಣ್ಣ, ವರ್ಣದ ಬಣ್ಣ ಕೊಟ್ಟು ಅದನ್ನೆಲ್ಲ ಕೂಡ ಕೀಳು ದೃಷ್ಟಿಯಿಂದ ನೋಡುವಂಥದ್ದನ್ನು ಒಂದು ಇದು ಶುರುವಾಗಿದೆ, ಒಂದು ರೀತಿ. ಆದರೆ ಅವೆಲ್ಲ ಎಂಥ ಕೃತಿಗಳು, ಮನುಷ್ಯನ ಬೌದ್ಧಿಕತೆಯ ಉತ್ತುಂಗತೆಯನ್ನು ತೋರಿಸ್ತಕ್ಕಂಥದ್ದು. 5,000 ವರ್ಷಗಳ ಕೆಳಗಡೆ ಒಂದು ರಾಮಾಯಣವನ್ನು ಒಬ್ಬ ವಾಲ್ಮೀಕಿ ಬರೆದ ಅಂದರೆ ಅದಕ್ಕೆ ಹಿಂದಿನ ಸಂಸ್ಕೃತಿ ಎಷ್ಟು 1,000 ವರ್ಷಗಳಿರಬೇಕು.
ಆ ಬೌದ್ಧಿಕ ಮಟ್ಟ ಅಷ್ಟು ಬೆಳೀಬೇಕಾದ್ರೆ ಕಾಡು ಮನುಷ್ಯನ ಸ್ಟೇಜಿಂದ ಬೌದ್ಧಿಕವಾಗಿ ಈ ಒಂದು ಮಟ್ಟಕ್ಕೆ ಬರಬೇಕು ಅಂದರೆ ಅವನು ಎಷ್ಟು ವರ್ಷಗಳ ಇತಿಹಾಸ ನಮ್ದಿರಬೇಕು. ಆದಿಕವಿ ರಾಮಾಯಣ ಬರೆದಂಥ ವಾಲ್ಮೀಕಿ ಇಂಥ ಸುಂದರವಾದಂಥ ಭಾಷಾ ಸಂಪತ್ತು, ಅದರಲ್ಲಿ ಪದ ಸಂಪತ್ತು, ಆ ಸೃಷ್ಟಿ ಮಾಡುವಂಥ ಚಿತ್ರಗಳು, ಇವೆಲ್ಲ ಕೂಡ ಸಾಮಾನ್ಯವಾಗಿ ಬರೋದಲ್ಲ, ಋಷಿ ಆಗಿರಬಹುದು. ಆದರೆ ಈ ಒಂದು ಜನಾಂಗಕ್ಕೆ, ಈ ಭಾರತೀಯ ಜನಾಂಗಕ್ಕೆ ಸಹಸ್ರಾರು ವರ್ಷಗಳು ಅಂದರೆ 5,000 ವರ್ಷಗಳ ಕೆಳಗಡೆ ವಾಲ್ಮೀಕಿ ಬುದ್ಧಿಶಕ್ತಿ ಅಥವಾ ವ್ಯಾಸರ ಒಂದು ಮಹಾನ್ ಕಲ್ಪನಾ ಶಕ್ತಿ ಬರವಣಿಗೆ ಎಕ್ಸ್ಪ್ರೆಷನ್ ಅನ್ನುವಂಥ ಪದ ನೆನಪು ಮಾಡ್ತೀವಿ. ಮನಸ್ಸಿನಲ್ಲಿ ಬಂದಿರತಕ್ಕಂಥದ್ದು ಕಾವ್ಯಮಯವಾಗಿ ಹೇಳಬೇಕಾದ್ರೆ ಎಂಥ ಪ್ರತಿಭೆ ಇರಬೇಕು. ಈ ಪ್ರತಿಭೆ 1-2 ದಿವಸದಲ್ಲಿ ಬರುತ್ತಾ? ಇದರ ಹಿಂದಗಡೆ ಒಂದು ನನಗನ್ಸೋದು ನಂಗೆ ಗೊತ್ತಿಲ್ಲ, ಲೆಕ್ಕ ಹಾಕೋ ಒಂದು 5-10 ಸಹಸ್ರ ವರ್ಷಗಳ ಕೆಳಗಡೆ ಒಂದು ಬೌದ್ಧಿಕವಾಗಿ ಋಷಿಗಳು ನಾವು ಹೇಳ್ತೀವಿ. ಅಪೌರುಷೇಯ ಅಂತ ನಾವು ಹೇಳ್ತೀವಿ. ಅಪೌರುಷೇಯ ಅನ್ನುವಂಥದ್ದು ಯಾಕೆ, ಅದು ಯಾರು ಮಾಡಿದ್ದು ಅನ್ನೋದು ಗೊತ್ತಿಲ್ಲ. ಎಲ್ಲವೂ ಅಪೌರುಷೇಯ ಇದೆ. ದೇವರು ಯಾವುದೋ ಒಂದು ಶಕ್ತಿ, ಆ ಬುದ್ಧಿಶಕ್ತಿ ಕೊಡದೆ ಅಂದರೆ ಯಾವುದು ಕ್ರಿಯೇಟಿವಿಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಈ ಬಾಡಿ ಏನಿದೆ ಇದೊಂದು ನಿಮಿತ್ತ ಮಾತ್ರ ಆಗುತ್ತೆ. ಶಕ್ತಿ ಇರುವಂಥದ್ದು ಎಲ್ಲೋ ಆ ಶಕ್ತಿ ಹೋಗ್ಬಿಟ್ಟ ಮೇಲೆ ಆ ಒಂದು ಶಕ್ತಿ ಪವರ್ ಹೌಸ್ ಏನಿದೆ ಅದು ಹೋಗ್ಬಿಟ್ಟ ಮೇಲೆ ಬಾಡಿಗೆ ಏನಿದೆ ಇದರನ್ನು ವ್ಯಾಲ್ಯೂ. ಹಾಗೆ ನಮ್ಮದು ಸಹಸ್ರಾರು ವರ್ಷಗಳ 5-10-20 ಎಷ್ಟು ವರ್ಷಗಳು ಗೊತ್ತಿಲ್ಲ, ಋಷಿಗಳ ಕಾಲ ಕೂಡ ಹೇಳಕ್ಕಾಗಲ್ಲ. ಇಂಥದ್ದೊಂದು ಸಂಸ್ಥೆ ಇದರ ಬಗ್ಗೆ ಕೀಳರಿಮೆ ಮಾಡೋದು. ಇಲ್ಲಿ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಈ ರೀತಿಯ ಒಂದು ವಾತಾವರಣದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಂಥ ನಮ್ಮ ನಾಯಕರು ಏನು ಮಾಡಿದ್ರು, ಕೆಲವರ ಹೆಸರು ಮುಂದೆ ಬರೋದಕ್ಕೆ ಅವಕಾಶ ಕೊಡಲಿಲ್ಲ. ಅದನ್ನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ಹಿಂದಕ್ಕೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು, ಚರಿತ್ರೆಯ ಪುಟಗಳಲ್ಲಿ ಅದು ಬರದೇ ಹೋಗಿ ನೋಡಿಕೊಂಡ್ರು. ಅದಕ್ಕೋಸ್ಕರವಾಗಿ ನಾನೇನು ಮಾಡಿದೆ, ನನಗೆ ಗೊತ್ತಿರೋ ಭಾಷೆ ಕನ್ನಡ ಭಾಷೆಯಲ್ಲಿ ಈ ಚರಿತ್ರೆಯ ಪುಟಗಳಲ್ಲಿ ಕಾಣದೇ ಇರತಕ್ಕಂಥ ವ್ಯಕ್ತಿಗಳನ್ನ ಹುಡುಕಿ ತೆಗೆದು ಪುಸ್ತಕವನ್ನು ಬರೀಬೇಕು, ಕನ್ನಡ ಜನಗಳಿಗೆ ನಾನು ತಲುಪಿಸ್ಬೇಕು ಅನ್ನೋಂಥ ದೃಷ್ಟಿಯಿಂದ ಸ್ವಾತಂತ್ರ್ಯ ಹೋರಾಟದ ಇನ್ನೊಂದು ಮುಖವನ್ನು ನಾನು ಪ್ರಯತ್ನ ಮಾಡಿದೆ ಕೊಡೋದಕ್ಕೆ. ಹಾಗೆ ಅಜಯ ಬಂತು, ನಮಗೆ ಬಂತು, ರುದ್ರಾಭಿಷೇಕ ಬಂತು. ನಾನು ಸುಮಾರು 60-70 ತಿಳ್ಕೊಳ್ಳಿ, 70ರಿಂದ ಇವತ್ತು 2021 ಎಷ್ಟಾಯಿತು, 50 ವರ್ಷಗಳಾಯಿತು. 50 ಅರ್ಧ ಶತಕ ಹಾಗೆ ಹೋಯ್ತು. ಬರಿತಾ ಇದ್ದೀನಿ, ಇನ್ನೂ ಬರೀಬೇಕಾಗಿದೆ, ನೋಡೋಣ. ಹಾಗಾದರೆ ಆ ಇನ್ನೊಂದು ಮುಖ ಯಾವುದು? ಆ ಇನ್ನೊಂದು ಮುಖನೇ ಈ ಅಜ್ಞಾತ ಬಲಿದಾನಿಗಳ ಮುಖ, ಅಜ್ಞಾತ ಹೋರಾಟಗಾರರ ಮುಖ. ಇದು ಹೇಳ್ತಾ ಒಂದು ಜ್ಞಾಪಕ ಬರುತ್ತೆ. ನಮ್ಮಲ್ಲೇ ಕರ್ನಾಟಕದಲ್ಲಿ ಈಸೂರು ಅಂತ ನೀವೆಲ್ಲ ಕೇಳಿರ್ತೀರಿ. ಈಸೂರಿನಲ್ಲಿ ಮಹಾತ್ಮ ಗಾಂಧೀಜಿಯವರು 42ನೇ ಇಸ್ವಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನತಕ್ಕಂಥ ಒಂದು ಚಳವಳಿಗೆ ಕರೆ ಕೊಟ್ಟಾಗ, ಗ್ರಾಮಗಳಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಳ್ಳಿ ಅಂತ ಕೂಡ ಹೇಳಿದಾಗ, ನಮ್ಮ ಶಿಕಾರಿಪುರದ ಹತ್ರ ಇರತಕ್ಕಂಥ ಈಸೂರಿನಲ್ಲಿದ್ದಂಥ ಜನ ಎಲ್ಲ ಕೂಡ ನಮ್ಮ ಹಳ್ಳಿ ಸ್ವತಂತ್ರವಾಗಿದೆ ಅಂತ ಘೋಷಿಸ್ಬಿಟ್ಟು ಒಬ್ಬ ಹುಡುಗನ್ನ ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ಮಾಡಿದ್ರು, ಒಬ್ಬನ್ನ ತಹಸೀಲ್ದಾರ್ನಾಗಿ ಮಾಡಿಬಿಟ್ಟು ನಮ್ಮದು ಸ್ವತಂತ್ರ ಧ್ವಜ ಅಂತ ಹಾರಿಸೇ ಬಿಟ್ಟು ಸ್ವಾತಂತ್ರ್ಯ ಧ್ವಜನ. ಪೊಲೀಸ್ನವ್ರು ಬಂದರು, ಗಲಾಟೆ ಆಯಿತು. ಗಲಾಟೆ ಆದಾಗ ಒಬ್ಬ ದಫೆಗಾರನ ಸಾವಾಯಿತು. ಇವರು ಕೂಡ ಜೋರ ಹೋರಾಟ ಮಾಡಿದ್ರು, ಪೊಲೀಸ್ನವರು ದೌರ್ಜನ್ಯ ಮಾಡಿದ್ರು. ಗಲಾಟೆನಲ್ಲಿ ಸಾವು, ನೋವು, ಏಟು ಇವೆಲ್ಲ ಇರುವಂಥದ್ದೇ ಸಾವಾಯಿತು. ಈ ಒಂದು ಘಟನೆಗೆ ಇಲ್ಲೇ ಪಕ್ಕದಲ್ಲಿರುವಂಥ ಸೆಂಟ್ರಲ್ ಜೈಲಿನಲ್ಲಿ 5 ಜನರನ್ನು ಗಲ್ಲಿಗೇರಿಸಿದ್ರು. ಸೂರ್ಯನಾರಾಯಣಾಚಾರಿ ಅಂತ ಒಬ್ಬರು, ಮಿಕ್ಕವರ 4 ಜನ. ಸ್ವತಃ ಗುರು ರಾಮಸ್ವಾಮಿಯವರು ಶ್ರೇಷ್ಠ ಸಾಹಿತಿ ಅದೇ ಜೈಲಿನಲ್ಲಿದ್ದರು. ಅವರು ಈ 5 ಜನರ ಇದಾದ್ಮೇಲೆ ಗಲ್ಲಿಗೆ ಹಾಕಿದ ಮೇಲೆ, ಅವರು ಸಾವಾದ್ಮೇಲೆ ಅಂತ್ಯಕ್ರಿಯೆ ಮಾಡಿದ್ರು. ಗುರು ರಾಮಸ್ವಾಮಿಯವರೇ ಬರ್ಕೊಂಡಿದ್ದಾರೆ, ನಾನೇ ಇದಕ್ಕೆ ಅಂತ್ಯಕ್ರಿಯೆ ಪೌರೋಹಿತ್ಯ ವಹಿಸಿದ್ದೀನಿ. ಹೀಗೆ ಈ ರೀತಿಯ ಸ್ವಾತಂತ್ರ್ಯ ಯೋಧರನ್ನ ನಾನೊಂದು ಸತಿ ಪೂಜಿ ನರಸಿಂಹಾಚಾರ್ಯ ಹತ್ರ ಮಾತಾಡ್ತಾ, ಅಂತ ಅವರು ಆ ಕಾಲದವರಲ್ವಾ, ನಿಮ್ಗೇನು ಅನಿಸುತ್ತೆ ಈಸೂರಿನ ಈ ರೀತಿ ಬಲಿದಾನಗಳು ಬಿಟ್ಟು? ದೊಡ್ಡವರವರು ಅವರು ಹೇಳಿದ್ದು ನನಗೆ, ಅದೇನು ಬಿಡೇನೆ, ಏನೋ 4-5 ಜನ ಗಲಾಟೆ ಮಾಡಿದ್ದು. ನಾನು ಒಪ್ಕೊಳ್ಳಿಲ್ಲ.
ನಾನು ಹೇಳಿದೆ, ಒಂದು ಪೂಜೆ ಮಾಡುವಾಗ ಕೆಲವರು ಕಮಲದ ಹೂ ಪೂಜೆ ಮಾಡ್ಬೋದು, ಕೆಲವರು ಗುಲಾಬಿ ಹೂ ಪೂಜೆ ಮಾಡ್ಬೋದು, ಶಾವಂತಿಗೆ ಹೂ ಪೂಜೆ ಮಾಡ್ಬೋದು, ಕೆಲವರು ತುಂಬೆ ಹೂ ಪೂಜೆ ಮಾಡ್ಬೋದು. ಅವರ ಪೂಜೆಗೆ ಅರ್ಥ ಇದೆ. ಹಾಗೆ ಈ 5 ಜನ ಅಜ್ಞಾನಿಗಳು, ಅನಕ್ಷರಸ್ಥರಿರ್ಬೋದು, ಸಾಮಾನ್ಯ ಜನ ಇರ್ಬೋದು, ತಮ್ಮ ಪ್ರಾಣನೇ ಕೊಟ್ಟರು. ಯಾತಕ್ಕೋಸ್ಕರ ಕೊಟ್ಟರು? ಗಾಂಧೀಜಿ ಕರೆ ಕೊಟ್ಟರು, ದೇಶ ಸ್ವತಂತ್ರ ಆಗಬೇಕು, ನಿಮ್ಮ ಹಳ್ಳಿಯಲ್ಲಿ ಸ್ವಾತಂತ್ರ್ಯ ಅಂತ ಘೋಷಣೆ ಮಾಡಿಕೊಡಿ ಅಂತ ಕಾಂಗ್ರೆಸ್ ಕರೆ ಕೊಡ್ತು. ಆ ಕರೆಗೋಸ್ಕರ ಈ ಜನ ಅವರ ರೀತಿ ಮಾಡಿದ್ರು. ಅದಕ್ಕೋಸ್ಕರ ಗಲ್ಲಿಗೆ ಹೋಗ್ಬೇಕಾಗುವಂತು. ಹೆಂಡತಿ ಮಕ್ಕಳನ್ನ, ತಂದೆ ತಾಯಿನ ಎಲ್ಲರನ್ನೂ ಕೂಡ ಬಿಟ್ಟು ಗಲ್ಲಿಗೆ ಹೋಗ್ರಿ. ಇದೇ ಪಕ್ಕದ ಗಲ್ಲಗಂಬಗಳು ಕೂಡ ಈಗೇನು ಗೊತ್ತಿಲ್ಲ, ತೆಗೆದಾಕ್ಬಿಟ್ಟಿದ್ದಾರೆ. ಅವಾಗ ನಾನು ಅವರಿಗೆ ಹೇಳಿದೆ, ನಾನನ್ನು ಒಪ್ಪೋದಿಲ್ಲ. ಯಾರೇ ಆಗಲಿ ದೇವರ ಪೂಜೆ ಮಾಡುವಾಗ ತುಂಬೆ ಹೂವು ಅರ್ಚನೆ ಮಾಡಿದವನು ಅಥವಾ ಕಮಲದ ಪುಷ್ಪವೋ ಗುಲಾಬಿ ಹೂವೋ ಅರ್ಚನೆ ಮಾಡೋದು ಎಲ್ಲ ಒಂದೇನೆ. ಪೂಜಾರಿಗಳೇ ಅವರು, ಭಕ್ತರೇ ಅವರು. ಆದ್ದರಿಂದ HSK ಅಂತ ನೀವೆಲ್ಲ ಕೇಳಿರ್ತೀರ. ಸುಧಾರ್ಣಕ್ಕೆ ವಾರದ ವ್ಯಕ್ತಿ ಬರೀತಾ ಇದ್ರು. ಆಮೇಲೆ ಸಮದರ್ಶಿ ಅಂತ ಹೇಳಿಬಿಟ್ಟು ಒಂದು ಕಾಲಮ್ ಬರೀತಾ ಇದ್ರು. ಅದ್ಭುತವಾದಂಥ ಲೇಖಕ. ಅವ್ರದ್ದು ಭಾಷೆನೂ ಭಾಳ ಚೆನ್ನಾಗಿತ್ತು. ಅವರ ಹತ್ರ ಇದೇ ಪ್ರಶ್ನೆ ಕೇಳಿದ್ದೆ, ಅವರು ಇದೇ ಉತ್ತರ ಕೊಟ್ಟಿದ್ರು. ಅಂದರೆ ಇಷ್ಟು ಬುದ್ಧಿಜೀವಿಗಳು, ಇಷ್ಟು ಮಹಾನ್ ಕವಿ ಪುಟ್ಟಿನ ಅವರು ಜ್ಞಾನಪೀಠ ತಪ್ಪೋಯ್ತು ಅಷ್ಟೇ. ಜ್ಞಾನಪೀಠ ಬರಬೇಕಾಗಿತ್ತು. HSK ಅಂತ ಎಕಾನಮಿನಲ್ಲಿ ಬಹಳ ಬುದ್ಧಿವಂತರಾಗಿದ್ದಂಥ ವ್ಯಕ್ತಿ. ಅವರು ಕೂಡ ಈ ರೀತಿ ಹೇಳಿದ್ರು. ಅಂದರೆ ನಾನು ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೋಧರ್ಮ ಹೇಗಿತ್ತು ನೋಡಿ. ಪೂತಿನ HSK ಅಂತ ಅವ್ರ ಹೆಸರು ನಾನು ಹೇಳಬೇಕಾದ್ರೆ ಬಹಳ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಅಸತ್ಯ ಏನಿಲ್ಲ ಅಥವಾ ಏನು. ಅವರ ಮನೋಧರ್ಮವೇ ಎಲ್ಲೋ ಏನೋ ಗಲಾಟೆ ಮಾಡಿದ್ರು, ಗಲ್ಲಿಗೆ ಓದ್ಕೊಳ್ಬೇಕಾದ್ರೆ ಎಷ್ಟು ವಿಚಿತ್ರ ಅನ್ಸುತ್ತಲ್ಲ. ಅವ್ರು ಯಾವ ಕಾಸ್ಗೆ ಹೋದ್ರೆ ಹೋದ್ರು? ಕಳ್ತನ ಮಾಡ್ಬೋದ್ರಾ? ಕೊಲೆ ಮಾಡ್ಬೋದ್ರಾ? ಇಲ್ಲ. ಕಾಸ್ ವಾಸ್ ಫ್ರೀಡಮ್ ಆಫ್ ಇಂಡಿಯಾ. ಹೀಗೆ ಇಂಥವರೆಲ್ಲ ಕೂಡ ಎಲ್ಲೆಲ್ಲೋ ಮರೆ ಆಗ್ಬಿಟ್ರು. ನನ್ನ ಸ್ನೇಹಿತರಾದಂಥ ಬಸವರಾಜರು ಈಸೂರಿನ ಚರಿತ್ರೆಗಳು ಅಂತ ಪುಸ್ತಕ ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ಅವೆಲ್ಲ ಇವತ್ತು ಹೀಗೆ ಈ ವಾತಾವರಣದಲ್ಲಿ 1857 ಯಾವಾಗ ಸಿಪಾಯಿ ದಂಗೆ ಅಂತ ಜನ ಕೇಳ್ತಾ ಇದ್ರು ಬ್ರಿಟಿಷ್ನವರು, ಅದನ್ನೆಲ್ಲ ಗಿಳಿಪಾಟಿಬಿಟ್ಟು ನಾವೇ ಅದೇ ಹೇಳ್ತಾ ಇದ್ವಿ. ನಾನು ಅದೇ ಓದ್ದೆ, ಇದೇ ಗಾಂಧಿ, ಇದೇ ಆರೋಗ್ಯ ಶಾಲೆಯಲ್ಲಿ ಓದವರು ಇದೇ ಪಾಠ ಹೇಳಿದ್ರು. ಸಿಪಾಯಿ ದಂಗೆ 1857 ಸಿಪಾಯಿ ದಂಗೆ ನಡೀತು, ಇಂಥ ಯಾರೋ ಗುಂಡು ಹಾರಿಸಿದ್ರು, ಅದರಿಂದ ಶುರುವಾಗೋಯಿತು ಅಂತ ಸಿಪಾಯಿ ದಂಗೆ. ಸಾವರ್ಕರ್ ಏನು ಮಾಡಿದ್ರು, ಲಂಡನ್ನಲ್ಲಿ ಕೂತ್ಕೊಂಡು, ನಾನು ವಿನಾಯಕ್ ದಾಮೋದರ ಸಾವರ್ಕರ್ 1907 ಇಸ್ವಿಗೆ 50 years of 1857, 50 ವರ್ಷ ಆಗ್ತಾ ಇತ್ತು. ಅಷ್ಟೊತ್ತಿಗೆ 1857 ಹೋರಾಟ ಯಾವ ರೀತಿಯು, ಅದು ಸಿಪಾಯಿ ದಂಗೆಯೋ ಒಂದು ಅಥವಾ ಯುದ್ಧವೋ ಸಮರವೋ ಅನ್ನತಕ್ಕಂಥದ್ದು ನಿಶ್ಚಯ ಮಾಡಬೇಕು ಅಂತೇಳಿ ಅದಕ್ಕೆ ಸರಿಯಾಗಿ ಪುರಾವೆಗಳನ್ನು ತೋರಿಸ್ಬೇಕು ಅಂತ ಹೋಗಿ ಅಲ್ಲಿ ಇಂಡಿಯಾ ಲೈಬ್ರರಿ, ಬೇರೆ ಬೇರೆ ಲೈಬ್ರರಿಗಳಿಗೆ ಬೆಳಗಿಂದ ಹೋಗಿ ಕೂತ್ಕೊಂಡು ಬೆಳಗಿಂದ ಸಾಯಂಕಾಲಗಳು ದಾಖಲೆಗಳು ತೆಗೆದು, ಸರ್ಕಾರಿ ದಾಖಲೆಗಳನ್ನ ಫೈಲ್ಗಳನ್ನು ತೆಗೆದು ನೋಟ್ಸ್ ಮಾಡಿಕೊಂಡು 1907 ಇಸ್ವಿಯಲ್ಲಿ ಒಂದು ಬ್ಯೂಟಿಫುಲ್ ಪುಸ್ತಕ ಬರುತ್ತೆ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಅದು ಬರೆದಾಗ ಇಂಗ್ಲೀಷ್ನಲ್ಲಿ ಬರೀಲಿಲ್ಲ, ಮರಾಠಿಯಲ್ಲಿ ಬರೆದ್ರು. ಅದಾದಮೇಲೆ ಅನುವಾದಗಳಾಯಿತು. ಅದೇ ಒಂದು ದೊಡ್ಡ ಕಥೆ, ನಾನು ಅದನ್ನೆಲ್ಲ ಹೇಳೋಕ್ಕೆ ಸಮಯ ಇಲ್ಲ. 1857 ಪುಸ್ತಕ ನಾನು ಅನುವಾದ ಮಾಡಿದ್ದೀನಿ ಕನ್ನಡಕ್ಕೆ. ಭಾಳ ಇವತ್ತಿಗೂ ಅದನ್ನು ಬಿಡುಗಡೆ ಮಾಡಿದವರು, ನನ್ನ ಕೈ ಅನುವಾದ ಮಾಡಿಸಿದವರು ಶೃಂಗೇರಿಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು. ನನ್ನನ್ನು ಒಂದು ಸರ್ತಿ ನಾನು ನಮಸ್ಕಾರ ಮಾಡೋಕ್ಕೆ ಹೋದಾಗ, ನೀವು ಈ ಪುಸ್ತಕ ಅನುವಾದ ಮಾಡಬೇಕು, ಕನ್ನಡದ ಮಕ್ಕಳು ಇದನ್ನು ಓದಬೇಕು, ಯುವಕರು ಇದನ್ನು ಓದಬೇಕು ಅಂತ ಹೇಳಿದ್ರು. ಮಾಡಿದೆ. ಅವರೇ ಬಿಡುಗಡೆನೂ ಮಾಡಬೇಕು, ಶಂಕರ್ ಮಾಡ್ತಾರೆ. ಸೊ ಅದು ಇವತ್ತಿಗೂ ಇಟ್ಸ್ ಎ ಬೆಸ್ಟ್ ಸೆಲ್ಲರ್. ಇವತ್ತಿಗೂ ಜನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. 1857 ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅದಕ್ಕೆ ಹೆಸರು. ಹೀಗೆ ಸಾವರ್ಕರ್ ಬ್ರಿಟಿಷ್ನವರು ಕೊಟ್ಟಂಥ ಒಂದು ಚಿತ್ರ, ಸಿಪಾಯಿ ದಂಗೆ ಅನ್ನತಕ್ಕಂಥದ್ದನ್ನು ಪಕ್ಕಕ್ಕೆ ಸರಿಸಿ, ಇದು ಸ್ವಾತಂತ್ರ್ಯ ಹೋರಾಟ, ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅನ್ನತಕ್ಕಂಥದ್ದನ್ನು ಎಸ್ಟ್ಯಾಬ್ಲಿಷ್ ಮಾಡಿದಂಥ ಒಬ್ಬ ಮಹಾನ್ ಲೇಖಕ, ಚರಿತ್ರೆಕಾರ. ಆತನು ಬೇರೆ 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 ಮುಖಗಳಿವೆ. ಈ ಸಂದರ್ಭಕ್ಕೆ ಅವರ ಚರಿತ್ರೆಗೆ ಕೊಟ್ಟಂಥ ಕೊಡುಗೆಯನ್ನು 1857 ಪುಸ್ತಕ ನಮ್ಮ ದೃಷ್ಟಿನಲ್ಲಿ ಎಂಥ ಒಂದು ಕ್ರಾಂತಿ ಉಂಟು ಮಾಡಿಕೊಂಡ್ರೆ, ಪುಸ್ತಕನೇ 1857 ಒಂದು ಕ್ರಾಂತಿ, ಅದರಲ್ಲಿ ಸಾವರ್ಕರ್ ಬರೆದಿರುವಂಥ ಪುಸ್ತಕ ಇನ್ನೊಂದು ಕ್ರಾಂತಿ ಉಂಟು ಮಾಡ್ತಾರೆ. ಹೇಗೆ ಅಂದರೆ, ಭಗತ್ ಸಿಂಗ್ ಹೆಸರೆಲ್ಲ ನೀವೆಲ್ಲ ಕೇಳಿದಿರಿ.
ಅವನು ಆ ಪುಸ್ತಕವನ್ನು ರೀಪ್ರಿಂಟ್ ಮಾಡಿಸಿ ತನ್ನ ಸ್ನೇಹಿತರಿಗೆಲ್ಲ ಹಂಚಿದ, ಅಂದರೆ ಕ್ರಾಂತಿಕಾರಿಗಳಿಗೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅದನ್ನ ರೀಪ್ರಿಂಟ್ ಮಾಡಿಸಿ ಅವರ INA, ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಫೌಜ್, ಅಲ್ಲಿದ್ದಂಥ ಸೈನಿಕರಿಗೆಲ್ಲ ಓದೋ ರೀತಿ ಹೇಳಿದ. ಇನ್ನೊಂದು ಮುಖ ಇದೆ, ನಮ್ಮ ಮುಂದೆ ಇಟ್ಟಿರುವಂಥ ಮುಖಕ್ಕಿಂತ ಸತ್ಯನಿಷ್ಠವಾದಂಥ ಇನ್ನೊಂದು ಮುಖ ಇದೆ ಅಂತ ತೋರಿಸ್ಕೊಟ್ಟುವಂಥದ್ದನ್ನು ಅವರು ಶುರು ಮಾಡಿದ್ರು. ದಯಾನಂದ ಸರಸ್ವತಿಗಳು, ಸ್ವಾಮಿ ವಿವೇಕಾನಂದರು ಇದೇ ಕೆಲಸವನ್ನು ಮಾಡಿದ್ರು, ಯಾರಿಗೂ ಗೊತ್ತಿಲ್ಲ. ದಯಾನಂದ ಸರಸ್ವತಿಗಳು ಅಂದರೆ ಆರ್ಯ ಸಮಾಜ ಸ್ಥಾಪನೆ ಮಾಡಿದ್ರು, ವೇದ ಮೂಲಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರು, ಇಷ್ಟನ್ನೇ ನಾವು ಅಂದ್ಕೊಳ್ರು. ಅಥವಾ ಇಂಥ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳೇ ಹೊರತು ಸ್ವಾತಂತ್ರ್ಯ ಹೋರಾಟಕ್ಕೆ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇತ್ತು ಅನ್ನೋದು ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ ಸ್ಥಾಪನೆ ಮಾಡಿದ್ರು, ಸನ್ಯಾಸಿಗಳನ್ನೆಲ್ಲ ಒಂದಷ್ಟು ಜನನ್ನ ತಯಾರು ಮಾಡಿದ್ರು. ಅವರು ಇವತ್ತು ಕೂಡ ಬಹಳ ಪ್ರಬಲವಾದಂಥ ಒಂದು ಮೂವ್ಮೆಂಟ್, ಚಳವಳಿ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವೆಲ್ಲ ನಮ್ಗೆ ಗೊತ್ತು ಸಾಮಾನ್ಯ. ಅನೇಕ ಜನ ರಾಮಕೃಷ್ಣ ಆಶ್ರಮಕ್ಕೆ ಹೋಗೋಗಿದ್ದಾರೆ. ಸ್ವಾಮಿ ವಿವೇಕಾನಂದರು ಮತ್ತು ಅವರ ಪಟ್ಟ ಶಿಷ್ಯೆ ಸೋದರಿ ನಿವೇದಿತಾ, ಇವರಿಬ್ಬರು ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ ಜನಕ್ಕೆ, ಗೊತ್ತೇ ಇಲ್ಲ. ಒಬ್ಬ ಅಮೇರಿಕಾಗೆ ಹೋದಾಗ ಸ್ವಾಮಿ ವಿವೇಕಾನಂದರು ಒಬ್ಬ ಮೆಷಿನ್ ಗನ್ ತಯಾರು ಮಾಡಿದಂಥ ಒಬ್ಬ ವ್ಯಕ್ತಿ ಸಿಗ್ತಾನೆ, ಅವನ ಹೆಸರು ತಕ್ಷಣಕ್ಕೆ ಮರೆದಿದ್ದೀನಿ. ಅವನು ಸ್ವಾಮಿ ವಿವೇಕಾನಂದರನ್ನು ಭೇಟಿ ಮಾಡಕ್ಕೆ ಬಂದಾಗ ಹೇಳ್ತಾನೆ, ನೀವು ನಮ್ಮ ಜನಗಳಿಗೆ ಮೆಷಿನ್ ಗನ್ ತಯಾರು ಮಾಡೋದು ಹೇಳ್ಕೊಡಿ ಅಂತ. ಒಂದು ಘಟನೆ ಹೇಳ್ತೀನಿ. ಮೊದಲು ಮಧ್ಯರಾತ್ರಿ ಸ್ವಾಮಿ ವಿವೇಕಾನಂದರ ಕೊನೆಯ ದಿನಗಳು, ಒಳಗಡೆ ಕಾಯಿಲೆಯಿಂದ ನೆರಳ್ತಾ ಮಲಗಿದ್ದಾರೆ. ಆ ಕೋಣೆ ಆಚೆ ಕಡೆ ನಿವೇದಿತಾ ಕೂತ್ಕೊಂಡಿದ್ದಾರೆ. ಆಕೆ ಅವರು ಸೇವೆ ಮಾಡ್ತಾ ಇದ್ರು. ಇದ್ದಕ್ಕಿದ್ದಾರೆ ಒಂದು 10-12 ಜನ ಹುಡುಗರು ಬಂದರು ಮಧ್ಯರಾತ್ರಿನಲ್ಲಿ, 12 ಗಂಟೆನೋ 1 ಗಂಟೆನೋ. ಎಲ್ಲ ಬಟ್ಟೆಗಳೆಲ್ಲ ಕೊಳೆ ಆಗಿದೆ, ಎಷ್ಟು ದಿವಸ ಆಗಿತ್ತು ಊಟ ನೋಡಿ, ಸ್ನಾನ ನೀರು ನೋಡಿ, ಕೊಡೆ ಆಗಿದೆ, ಸುಸ್ತಾಗಿದ್ದಾರೆ, ಮುಖದಲ್ಲೆಲ್ಲ ಗಡ್ಡ ಬೆಳೆದಿದೆ. ಆದರೆ ಅವರೆಲ್ಲ ಕೂಡ ವಿವೇಕಾನಂದರ ಪರಿಚಿತರೆ. ಅವೆಲ್ಲ ಬಂದು ನಿವೇದಿತಾ ಅಂತ ಕೇಳಿದ್ರು, ಅಮ್ಮ ಸಿಸ್ಟರ್, ನಾವು ಸ್ವಾಮೀಜಿಯವ್ರು ನೋಡಬೇಕು ಅಂತ. No, he's not well, you can't see him now, it's already midnight. No, we are in very urgency, we want to meet him, we want to have his darshan. ಈ ಗುಂಪಿನಲ್ಲಿ ಸ್ವತಃ ಸ್ವಾಮಿ ವಿವೇಕಾನಂದರ ತಮ್ಮ ಭೂಪೇಂದ್ರನಾಥ ದತ್ತ ಇದ್ದ, ಅರವಿಂದ್ ಘೋಷ್ ಅವರ ತಮ್ಮ ಅವನು ಇದ್ದ, ಮತ್ತು ಇನ್ನೊಂದು 10 ಜನ. ಅವರೆಲ್ಲ ಎಷ್ಟೋ ದಿವಸದಿಂದ ಊಟ ನಿದ್ದೆ ಇಲ್ಲದೆ ಪೊಲೀಸ್ನವ್ರು ಅಟಸ್ಕೊಂಡು ಬರ್ತಾ ಇರ್ತಿದ್ರು, ಕ್ರಾಂತಿಕಾರಿಗಳು ಅವರೆಲ್ಲ ಕೂಡ. ಅವರಿಗೆ ಪ್ರೇರಣೆ ಸಿಸ್ಟರ್ ನಿವೇದಿತಾ ಮತ್ತು ವಿವೇಕಾನಂದರು. ಆವಾಗ ನಿವೇದಿತಾ ಹೋಗ್ಬಿಟ್ಟು, ಇವರು ಬಲವಂತಕ್ಕೆ ಹೋಗ್ಬಿಟ್ಟು ಸ್ವಾಮೀಜಿಯವ್ರು ಮಲಗಿದ್ರೆ ಎಬ್ಬಿಸ್ತಾರೆ. ಅವರು ಸಡನ್ ಆಗಿ ಏನು ಅಂತ ಕೇಳ್ತಾರೆ. ನಿಮ್ಮನ್ನು ನೋಡೋಕ್ಕೆ ಈ ರೀತಿ 4-6 ಜನ ಯುವಕರು ಬಂದಿದ್ದಾರೆ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನಿಮ್ಮನ್ನು ನೋಡಲೇಬೇಕಂತೆ. Then why did you stop them? Send them in ಅಂತೇಳಿ ಅವರು ಆ ಕಡೆ ಹೋಗ್ತಾ ಇದ್ರೆ, ಈ ಘಟನೆ ನನಗೆ ಹೇಳಿದಂಥವ್ರು ಹೇಳಿದ್ರು, ಸ್ವಾಮಿ ವಿವೇಕಾನಂದರು ಶಿಕಾಗೋ ಸಮ್ಮೇಳನದಲ್ಲಿ, ಸರ್ವಧರ್ಮ ಸಮ್ಮೇಳನದಲ್ಲಿ ಯಾವ ಒಂದು ಉಡುಪನ್ನು ಧರಿಸಿದ್ರೋ ಅದೇ ಉಡುಪಿನಲ್ಲಿ, ಅಥವಾ ಬಹುಶಃ ಅವರು ಆ ಪೇಟ ಇಟ್ಕೊಂಡ್ರೇನೋ ಗೊತ್ತಿಲ್ಲ ನನಗೆ, ಅದೇ ಉಡುಪಿನಲ್ಲಿ ಸಿದ್ಧವಾಗಿ ಕೂತಿದ್ರಂತೆ. ಇವರೊಂದು ಈ 10-12 ಜನ ಹುಡುಗರು ಕೂಡ ಅಲ್ಲಿಗೆ ಹೋಗ್ತಾರೆ. ಹೋದ್ಮೇಲೆ ಸ್ವಾಮೀಜಿ, ಅದು ಸ್ವತಃ ತಮ್ಮನೇ ಇದ್ದಾನೆ, ಭೂಪೇಂದ್ರ ಇದ್ದಾನೆ, ನಮ್ಮ ಅರವಿಂದ್ ಘೋಷ್ ತಮ್ಮ ಇದ್ದಾನೆ, ಇವರೆಲ್ಲ ಇನ್ನೂ ಅನೇಕ ಜನ ತಿಳಿದವರ ಇದ್ರು. ಅವರು ಹಿಂದೆ ನೋಡಿದವರೆಲ್ಲ ಕೂಡ ಅವರು ಏನು ಇಷ್ಟೊತ್ತು ಬಂದಿದ್ದೀವಿ ಅಂತ. ನಾವು ಪೊಲೀಸರು ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾರೆ, ಬ್ರಿಟಿಷ್ ಪೊಲೀಸರು. ಅನೇಕ ದಿವಸಗಳಿಂದ ನಮ್ಗೆ ಇರೋದಕ್ಕೆ ಜಾಗ ಇಲ್ಲ, ಎಲ್ಲೂ ಯಾರೂ ನಮ್ಗೆ ಆಶ್ರಯ ಕೊಡ್ತಾ ಇಲ್ಲ. ಅಲ್ಲಿ